ನೀವು ಆ ಕಡೆ ಒಂದಿದೆಪ್ಪ ಆ ಕಡೆ ಫೋಟೋನ ಬಿಡಿಯೋಣ ಎರಡು ಇದೆ ಎರಡು ಇದೆಯಾ ನಮ್ಮ ಇವತ್ತು ನಮ್ಮ ಬಸಲಿಂಗಪ್ಪ ಅವ್ರನ್ನು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಅವರ ಪದಾಧಿಕಾರಿ ಹುದ್ದೆ ಏನು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಏನು ಕೊಟ್ಟಿದ್ದೀವಿ ಅದು ಇವತ್ತು ನೇಮಕಾತಿ ಪತ್ರ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತಿಂದ ಸ್ವಚ್ಛ ಪ್ರಾಮಾಣಿಕ ಜನಪದ ರಾಜಕಾರಣಕ್ಕಾಗಿ ಮತ್ತೆ ಏನು ನಾವು ಅಂದ್ಕೊಂಡಿದ್ದೀವಿ ಜನತಾ ಚಳವಳಿ ಭಾರತ ವಿಷಯಕ್ಕೆ ಬಂದಾಗ ಆಧುನಿಕ ಭವಿಷ್ಯ ಭಾರತಕ್ಕಾಗಿ ನೀವು ಸಂಘಟಿಸಿ ಹೋರಾಟ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿಸ್ತೀವಿ. ಧನ್ಯವಾದಗಳು. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಆನಂದರಾವ್ ನೋಡಿ ಈಗ ಬನ್ನಿ ಸರ್, ಈಗ ಬರಬೇಕು. ಫೋಟೋ ತೆಗೆದುಕೊಳ್ಳೋಣ ಜೆರಾಕ್ಸ್ಗೆ. ಇವತ್ತು ನಮ್ಮ ಆನಂದರಾವ್ ಅಂತ ಹೇಳ್ಬಿಟ್ಟು PTM ಲೇಔಟ್ ಇವರು ಸಹ ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ಇವತ್ತು ಇವ್ರಿಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಗುರುತಿಸಿದ್ದೀವಿ. ಇವತ್ತು ಅವ್ರಿಗೂ ಸಹ ನೇಮಕಾತಿ ಪತ್ರವನ್ನು ನಮ್ಮ ಏನಿವತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಟ್ರೆಜರರು ನಾವು ಮತ್ತು ಬಸಲಿಂಗಪ್ಪ ಅವರು ಜೊತೆಗೆ ಇವತ್ತು ಕ್ಯಾಮ್ರಾ ಮಾಡ್ತಾ ಇರೋದು ನಮ್ಮ ಟ್ರೆಜರರ್ ಇವರು ಮಲ್ಲಿಕಾರ್ಜುನಪ್ಪ ಅವರು ಸಹ ಸೇರಿ ನಾವು ಒಂದು ನೇಮಕ ಪತ್ರ ಕೊಡ್ತಾ ಇದ್ವಿ. ಒಂದು ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು. ಈಗ ನೀವು ಹೋಗಿ ಸ್ವಲ್ಪ ಕ್ಯಾಮ್ರಾ ಇಟ್ಕೊಳ್ಳಿ. ಬನ್ನಿ ಬನ್ನಿ ಸರ್, ನೀವು ಕ್ಯಾಮ್ರಾ ಇಟ್ಕೊಳ್ಳಿ. ಇದು ಫೋಟೋ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ವಿಡಿಯೋ ಆಗ್ತಾ ಇದೆ. ಮಲ್ಲಿಕಾರ್ಜುನಪ್ಪ ಅವರೇ, ಇವತ್ತು ನಿಮಗೆ ಏನಿವತ್ತು ಪಕ್ಷಕ್ಕೆ ನೀವು ಬರ್ತೀನಿ ಅಂತ ಹೇಳಿದಾಗ ತತ್ವ ಸಿದ್ಧಾಂತಗಳನ್ನು ಒತ್ತಿ ಬಂದಿದ್ದೀರಾ. ಪಕ್ಷದಲ್ಲಿ ನಿಮಗೊಂದು ಒಳ್ಳೆ ಗೌರವಿತವಾದ ಹುದ್ದೆ ಕೊಟ್ಟಿದ್ದೀವಿ. ಲೆಕ್ಕಪತ್ರ ಪರಿಶೀಲನೆ ಅಂತ ಬಂದಾಗ ಒಂದು ರಾಜ್ಯ ಖಜಾಂಚಿಯಾಗಿ ನಿಮ್ಮ ಆಯ್ಕೆ ಮಾಡಿ ನಾವು ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಿಮಗೆ ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಒಂದು ಜವಾಬ್ದಾರಿ ಜೊತೆಗೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇರ್ತೀರಾ. ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತು ನಿಮಗೆ ನೇಮಕಾತಿ ಪತ್ರ ವಿತರಣೆ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನೀವು ಸಂಘಟನೆ ಮಾಡ್ತಾ ಒಳ್ಳೆ ದೇಣಿಗೆ ಫಂಡ್ ರೈಸಿಂಗ್ ಮಾಡ್ತಾ ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಈ ಸಂಘಟನೆಯನ್ನು ಅಭಿನಂದಿಸ್ತೀವಿ. ಧನ್ಯವಾದ. ಜನತಾ ಚಳವಳಿ ಭಾರತಕ್ಕೆ ಜೈ. JCB ಪಾರ್ಟಿಗೆ ಜಯವಾಗಲಿ. ಮತ್ತು ಇದೇ ಜೊತೆಗೆ ಒಂದಿಷ್ಟು ಸಿದ್ದರಾಜು ಮತ್ತು ಶಿವಣ್ಣ ಅಂತಿದ್ದಾರೆ, ಅವ್ರಿಗೂ ಕೊಡಬೇಕಾಗಿತ್ತು ಬಂದಿದೆ. ಸೊ ಅವ್ರ ಕಾರಣಾಂತರದಿಂದ ಇಲ್ಲ. ಶಿವಣ್ಣ ಅಲ್ಲೇ ಸಿಗ್ತಾರೆ. ಈಗ ನಾವು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಸೊ ಇದನ್ನು ಇಷ್ಟೇ ವಿಚಾರ ಹೀಗೆ ಮಾತಾಡ್ತೀನಿ. ಇಷ್ಟೇ ವಿಚಾರ. ಈಗ ನಾವು ಮತ್ತೆ ಇದಾದ ನಂತರ ನಾವು ಏನು ಇವತ್ತು EC ಕಮಿಟಿ ಕೆಲವು ದಾಖಲಾತಿಗಳಿಗೆ ಸಲ್ಲಿಸಬೇಕಾಗಿದೆ. ಮಧ್ಯಾಹ್ನ ಮೇಲೆ ಮಾಡ್ತಾಯಿದ್ವಿ. ತದನಂತರ EC ಕಮಿಟಿದ ಒಂದು ಲೆಟರ್ ಬರುತ್ತೆ. ಅದನ್ನು ಆಧರಿಸಿಕೊಂಡು ಮತ್ತೆ ಈಗ ನಾವೇನು ಫ್ಲಾಗ್ ಮಾಡಿದ್ದೀವಿ ಬಾವುಟ ಪಕ್ಷಕ್ಕೆ, ಅದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅನಾವರಣ ಮಾಡಬೇಕು. ಅದನ್ನು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ದಿನಾಂಕ ಫಿಕ್ಸ್ ಮಾಡಿಕೊಂಡು ಪ್ರೆಸ್ ಮೀಟ್ ಮಾಡಿ ಸಾಧ್ಯವಾದರೆ ನಾವು ಒಂದು ನಿರ್ದಿಷ್ಟವಾದ ಸ್ಥಳ ಗುರುತು ಮಾಡ್ತೀವಿ. ಅಲ್ಲಿ ಒಂದು ಎಲ್ಲ ಸಾಮಾಜಿಕ ಮಾಧ್ಯಮಗಳ ಮುಂದೆ ನಾವು ನಮ್ಮ ಬಾವುಟವನ್ನು ಅನಾವರಣ ಮಾಡಬೇಕು. ಅಲ್ಲಿಂದ ನಮ್ಮದು ಜನತಾ ಚಳವಳಿ ಭಾರತ ಪಕ್ಷ ಸಂಘಟನೆ, ಹೋರಾಟ, ರಾಜಕೀಯ ವಿಚಾರಗಳು, ವಿದ್ಯಮಾನಗಳನ್ನು ಮುಂದಿಟ್ಕೊಂಡು ಹೋಗಬೇಕು. ಮತ್ತು ಬರುವಂಥ ಎಲ್ಲ ಚುನಾವಣೆಗಳು ಏನಿವತ್ತು ದೇಶಾದ್ಯಂತ ಏನು 26 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳು ಏನಿದೆಯೋ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಜನತಾ ಚಳವಳಿ ಭಾರತ ಪಕ್ಷವನ್ನು ನಾವು ಗುರುತಿಸಬೇಕು. ಅಧಿಕಾರಿಗಳನ್ನು ಏನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು, ಚುನಾವಣೆ ನಿಲ್ಲಿಸಬೇಕು. ನಾವು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಧಿಕಾರ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಜನತಾ ಚಳವಳಿ ಪಕ್ಷದ ಎಲ್ಲ ನಾವು ಇಲ್ಲಿ ಸದಸ್ಯರು ಏನು ಸೇರಿದ್ದೀವಿ ಎಡಬಿಡದೆ ಇವತ್ತಿಂದ ಸಂಘಟಕರಾಗಿ ಹೋರಾಟಗಾರರಾಗಿ ಕೆಲಸ ಮಾಡಬೇಕಂತ ಹೇಳ್ತಾ ನಾನು ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಕೆಲವೊಂದಿಷ್ಟು ನಮ್ಮ ಪದಾಧಿಕಾರಿಗಳು ಮಾತಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ವರ್ಗಾವಣೆ ಮಾಡ್ತಾಯಿದ್ದೀನಿ. ಮಾತಾಡಿ ಇನ್ನೊಂದು ಫಸ್ಟ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿರೋರಿಗೂ ಹಾಗೂ ನಮ್ಮ ಕರ್ನಾಟಕ ಜನತೆಗೆ ಏನು ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಡಿರೋದ್ರಿಂದ ನಮಗೆ ಎಲ್ಲರಿಗೂ
ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆ ಹೋರಾಟ ಮಾಡಿ ಜನಪರವಾಗಿ ಕೆಲಸ ಮಾಡಬೇಕನ್ನೋದು ನಮ್ಮ ಉದ್ದೇಶ. JCB ಪಕ್ಷಕ್ಕೆ ಜಯವಾಗಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ದೇವಿರಾಮ್ ಶೆಟ್ಟಿ ಅಂತ ಹೇಳ್ಬಿಟ್ಟು, ರಾಷ್ಟ್ರೀಯ ಖಜಾಂಚಿ. ಇವತ್ತು ನಾವೇನು ಎಲ್ಲರೂ ಸೇರ್ಕೊಂಡು ಒಂದು ಬುನಾದಿ ಹಾಕೊಂಡಿದ್ದೀವೋ ಅದು ಪ್ರತಿಯೊಬ್ಬರು ಅನ್ವಯಿಸಬೇಕು. ಆಮೇಲೆ ಪ್ರತಿಯೊಬ್ಬರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು. ಯಾಕೆ ಅಂದರೆ ಇವತ್ತು ನಾವು ಎಲ್ಲರೂ ಸಮಾನ ಮನಸ್ಸರ ಸೇರ್ಕೊಂಡು ಪಕ್ಷ ಕಟ್ಟಿದ್ದೀವಿ. ಅದಕ್ಕೋಸ್ಕರ ಸೇರ್ಪಡೆಯಾಗಿ ಆಮೇಲೆ ನಾಳೆ ಮುಂದಿನ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲ ಶ್ರಮಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಆಮೇಲೆ ಇವತ್ತು ನಮ್ಮ ಬಸವಲಿಂಗಪ್ಪ ಅವರಿಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಲೆಟರ್ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಮಲ್ಲಿಕಾರ್ಜುನರು ಕೂಡ ರಾಜ್ಯ ಖಜಾಂಚಿಯಾಗಿ ಲೆಟರ್ ಕೊಟ್ಟಿದ್ದೀವಿ. ಹಾಗೂ ಆಮೇಲೆ ನಮ್ಮ ಆನಂದರಾವ್ ಅವರು ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ಲೆಟರ್ ಕೊಟ್ಟಿದ್ದೀವಿ. ಇದು ನಮ್ಮ ಮೊದಲನೇ ಹೆಜ್ಜೆ. ದಯವಿಟ್ಟು ನಾಳೆ ಮುಂದೆ ಬರುವ ಹೆಜ್ಜೆಗೆ ತಾವೆಲ್ಲ ಹೆಜ್ಜೆ ಹಾಕಿ ನಮ್ಮ ಜೊತೆ ನಡೀಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತಾರೆ. ನಮಸ್ಕಾರ. ಜೈ JCB. ನಮಸ್ಕಾರ ಬಂಧುಗಳೇ. ನಾನು ಏನು ಬಸವಲಿಂಗಪ್ಪ ಅಂತೇಳಿ ಈ JCB ಪಕ್ಷಕ್ಕೆ ಇವತ್ತು ನೋಂದಣಿಗೊಂಡಿದ್ದೀನಿ ಮತ್ತು ರಾಷ್ಟ್ರೀಯ ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿ ನಮ್ಮ JCB ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ ನನ್ನನ್ನು ನೇಮಕ ಮಾಡಿದ್ದಾರೆ. ನಾನು ಕಾಯ ವಾಚ ಮನಸ್ಸು ಶುದ್ಧವಾಗಿ ಈ ಪಕ್ಷಕ್ಕೆ ಬೆಂಬಲ ನೀಡ್ತೀನಿ. ಈ ದೇಶದಲ್ಲಿ ಆಧುನಿಕ ಭವಿಷ್ಯ